ಗೆಳೆಯರೆ, ಪುನರ್ವೇಜು ಸಂಸ್ಕಾರ್ಗೆ ಸ್ವಾಗತ ಸುಸ್ವಾಗತ. ಈ ದಿನದ ಕುತೂಹಲಕರ ಸಂಗತಿ ಏನಪ್ಪಾ ಅಂದ್ರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಫೇಸ್ಬುಕ್ನಲ್ಲಿ ಲೈವ್ ಬಂದು ಭಾರತದ ಆಗರ್ಭ ಶ್ರೀಮಂತನಾದ ಅಂಬಾನಿ ವಿರುದ್ಧ ಸಿಡಿದಿದ್ಯಾಕೆ, ಹಾಗೆಯೇ ರಾಬರ್ಟ್ ಸಿನಿಮಾ ಯಾವಾಗ ಬಿಡುಗಡೆಯಾಗುತ್ತೆ, ಇನ್ನು ಮುಂತಾದ ವಿಚಾರಗಳನ್ನ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ಬನ್ನಿ. ಗೆಳೆಯರೆ, ದರ್ಶನ್ ಅವರು 2020ನೇ ವರ್ಷದ ಬಗ್ಗೆ ಮಾತನಾಡುತ್ತಾ, ಯಾರೂ ಕೂಡ ಮರೆಯಲಾಗದ ವರ್ಷ 2020 ಆಗಿದೆ. ಎಲ್ಲರೂ ಕೆಲಸ ಕಳೆದುಕೊಂಡು ಸಾಕಷ್ಟು ಕಷ್ಟ ನಷ್ಟ ಅನುಭವಿಸಿದ್ದಾರೆ. 2021ನೇ ವರ್ಷವಾದರೂ ಕಷ್ಟಗಳೆಲ್ಲ ಹೋಗಿ ಬದುಕುವುದಕ್ಕೆ ಎಲ್ಲರಿಗೂ ಹೊಸ ಚೈತನ್ಯ ತುಂಬಲಿ ಎಂದು ತಮ್ಮ ಮನದಾಳದ ಮಾತುಗಳನ್ನ ಹೇಳಿದ್ರು. ಪ್ರತಿ ವರ್ಷವೂ ನನ್ನ ಬರ್ತ್ಡೇಯನ್ನ ಅದ್ದೂರಿಯಾಗಿ ಆಚರಣೆ ಮಾಡಲು ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಸಹ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ಫ್ರೆಂಡ್ಸ್ ಗಳನ್ನ ಕರ್ಕೊಂಡು ಎಲ್ಲರ ಹತ್ರನೂ 500,000 ಕಲೆಕ್ಟ್ ಮಾಡ್ಕೊಂಡು ಬಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ರಿ. ಆದ್ರೆ ಅದೇ 500,000 ಇದ್ರೆ ನಿಮ್ಮ ಮನೆಗೆ ಕೊಡಿ, ಫಸ್ಟ್ ನಿಮ್ಮ ಮನೆ ನೋಡ್ಕೊಳ್ಳಿ, ಹಾಗೆ ನೀವು ಜೀವನದಲ್ಲಿ ಸೆಟಲ್ ಆಗಿ ಅಂತ ಅಭಿಮಾನಿಗಳಿಗೆ ದರ್ಶನ್ ಅವರು ಕಿವಿ ಮಾತನ್ನ ಹೇಳಿದ್ದಾರೆ. ಈ ವರ್ಷ ಬರ್ತ್ಡೇ ಆಚರಣೆ ಮಾಡೋದು ಬೇಡ, 2022ರಲ್ಲಿ ಎಲ್ಲರೂ ಕೂಡ ಸೇರೋಣ. ಕೊರೋನಾ ಎಲ್ಲ ಹೋಗಿ ಈ ಫೆಬ್ರವರಿ ತಿಂಗಳಿನಲ್ಲಿ 15ರಿಂದ 18ನೇ ತಾರೀಕಿನವರೆಗೂ ನಾನು ಊರಲ್ಲಿ ಇರೋದಿಲ್ಲ ಎಂದು ತಿಳಿಸಿದ್ದಾರೆ. ಇದರಿಂದ ಅಭಿಮಾನಿಗಳಿಗೆ ಕೊಂಚ ನಿರಾಸೆ ಆಗಿದೆ ಅಂತಾನೆ ಹೇಳಬಹುದು. ನಟ ದರ್ಶನ್ ರವರು ಇನ್ನು OTT ಬಗ್ಗೆ ಮಾತನಾಡ್ತಾ, ಜನರನ್ನ ಎಂಟರ್ಟೈನ್ ಮಾಡಲು ಇಡೀ ಜೀವನವನ್ನೇ ಪಣಕ್ಕಿಟ್ಟು ಪ್ರೊಡ್ಯೂಸರ್ ಎಲ್ಲಿಂದಲೋ ದುಡ್ಡನ್ನ ತಂದು ನಾವೆಲ್ಲ ಕಷ್ಟಪಟ್ಟು ರಿಸ್ಕ್ ತಗೊಂಡು ಶ್ರಮಪಟ್ಟು ಸಿನಿಮಾ ಮಾಡಿರ್ತೇವೆ, ಅದನ್ನ ಮೊಬೈಲ್ನಲ್ಲೋ ಟಿವಿನಲ್ಲೋ ನೋಡಿದ್ರೆ ಮಜಾ ಇರಲ್ಲ ಅಂತ ಹೇಳಿದ್ರು. ಹಾಗೆ OTT ಬಗ್ಗೆ ಮಾತನಾಡ್ತಾ, ಕೊರೋನಾ ನಂತರ ಶಾಲಾ ಕಾಲೇಜು ಮಾರ್ಕೆಟ್ ಮದುವೆ ಚೌಟ್ರಿಗಳು ಎಲ್ಲ ಓಪನ್ ಆಯಿತು, ಆದರೆ ಥಿಯೇಟರ್ ಮಾತ್ರ ಓಪನ್ ಆಗ್ತಾ ಇಲ್ಲ. ಇದಕ್ಕೆ ಕಾರಣವೇನಂತಂದ್ರೆ ಭಾರತದ ಆಗರ್ಭ ಶ್ರೀಮಂತ ಅಂಬಾನಿ ಅವರು ಸ್ಟಾರ್ಟ್ ಮಾಡಿರುವಂತಹ 5G ಎಂದು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ಹಾಗೆಯೇ ಗೆಳೆಯರೆ, 5G ಬಗ್ಗೆ ತಮ್ಮ ಮಾತನ್ನ ಮುಂದುವರಿಸ್ತಾ, ಇದೊಂದು ಬಿಗ್ ಸ್ಕ್ಯಾಮ್ ಆಗಿದೆ ಅಂತ ಹೇಳಿದ್ರು. ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿದ್ರೆ 5G ಉಪಯೋಗಕ್ಕೆ ಬರೋದಿಲ್ಲ, ಹೀಗಾಗಿ ಮೊಬೈಲ್ಗಳಲ್ಲಿ 5G ರನ್ ಆಗಲು ಈ ರೀತಿ ಮಾಡುತ್ತಿರಬಹುದು ಎಂದು ತಮ್ಮ ಅನಿಸಿಕೆಯನ್ನ ಹೊರಹಾಕಿದ್ರು. ಆದ್ರೆ ನಮ್ಮ ಸಿನಿಮಾಗಳನ್ನ OTTಗೆ ಯಾವುದೇ ಕಾರಣಕ್ಕೂ ಕೊಡುವುದಿಲ್ಲ, ಅದನ್ನ ನಾವು ಥಿಯೇಟರ್ಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಖಡಕ್ ಆಗಿ ನುಡಿದ್ರು. ಇನ್ನು ಸುಮಾರು ತಿಂಗಳುಗಳಿಂದ ದರ್ಶನ್ ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿರುವ ರಾಬರ್ಟ್ ಸಿನಿಮಾ ಯಾವಾಗ ಬಿಡುಗಡೆಯಾಗುತ್ತದೆ ಎಂಬ ಅಭಿಮಾನಿಯ ಪ್ರಶ್ನೆಗೆ ಉತ್ತರಿಸಿದ ದರ್ಶನ್ ರವರು, ಖಂಡಿತವಾಗಿಯೂ ಮಾರ್ಚ್ ತಿಂಗಳ 11ರಂದು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂದು ಭರವಸೆ ನೀಡಿದ್ರು. ಹಾಗೆಯೇ ರಾಬರ್ಟ್ ಸಿನಿಮಾ ತೆಲುಗಿನಲ್ಲಿಯೂ ಸಹ ಬಿಡುಗಡೆಯಾಗುತ್ತಿದ್ದು ಡಬ್ಬಿಂಗ್ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಮುಗಿದಿದೆ ಎಂದು ತಿಳಿಸಿದ್ರು. ವೀಕ್ಷಕರೇ, ನಾನು ಕೂಡ ಈ ಸಿನಿಮಾಕ್ಕಾಗಿ ಕಾಯುತ್ತಿದ್ದೇನೆ. ಇದೇ ರೀತಿಯಾಗಿ ನಮ್ಮ ಕನ್ನಡದ ಕೀರ್ತಿ ಪತಾಕೆಯು ಇನ್ನೂ ಎತ್ತರಕ್ಕೆ ಬೆಳೆಯಲಿ ಅಂತ ಹೇಳ್ತಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ಲೈಕ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ಗಾಗಿ ಆನ್ ಮಾಡಿಕೊಳ್ಳಿ. ಧನ್ಯವಾದಗಳು.